ಓಂ ಶಾಂತಿ. ಇವತ್ತೆಲ್ಲರೂ ನಾವೊಂದು ಕಥೆಯನ್ನು ಕೇಳೋಣ. ನಾವೆಲ್ಲರೂ ಸಹ ಕೇಳ್ಕೊಂಡು ಬಂದಿದ್ದೀವಿ ಪೌರಾಣಿಕ ಕಥೆಗಳನ್ನು. ಹೇಗೆ ಶ್ರೀಕೃಷ್ಣ ಎಲ್ಲ ಒಂದು ಭಕ್ತರ ಭಾವನೆಗಳನ್ನು ಹೇಗೆ ಸ್ಪಂದಿಸ್ತಾ ಇದ್ರು, ಅಂದರೆ ಅವರ ಒಂದು ಭಾವನೆಗೆ ಹೇಗೆ ಪರಮಾತ್ಮ ಅವರಿಗೆ ಒಂದು ಫಲವನ್ನು ಕೊಡ್ತಾ ಇದ್ರು ಅಂತ ನಾವು ಕಥೆಯಲ್ಲಿ ಕೇಳ್ಕೊಂಡು ಬಂದಿದ್ದೀವಿ. ಹೇಗೆ ಮಹಾಭಾರತದಲ್ಲಿ ಅಥವಾ ಒಂದು ಭಾಗವತದಲ್ಲಿ ತೋರಿಸ್ತಾರೆ, ಯಾವಾಗ ಕೃಷ್ಣ ಬಾಲ್ಯಾವಸ್ಥೆಯಲ್ಲಿ ಜನ್ಮವನ್ನು ತಗೊಂಡಿರ್ತಾರೆ, ಆಗ ಯಾವಾಗ ಬೃಂದಾವನದಲ್ಲಿ ಒಂದು ಬಹಳ ಮುಗ್ಧವಾದಂಥ ಒಂದು ಮಾತೆ ಇರುತ್ತೆ. ಆ ಮಾತೆಯನ್ನು ಎಲ್ಲರೂ ಸಹ ಅಂದ್ಕೊಳ್ತಾ ಇರ್ತಾರೆ, ಅವರು ಹುಚ್ಚಿಯಾಗಿದ್ದಾರೆ, ಅಂದರೆ ಅವರು ಬುದ್ಧಿಯ ಭ್ರಮಣೆ ಆಗಿದ್ದಾರೆ ಅಂತ ಎಲ್ಲರೂ ಅವರನ್ನು ಬಹಳ ತುಚ್ಛವಾಗಿ ನೋಡ್ತಿರ್ತಾರೆ. ಆದರೆ ಆ ಮಾತೆ ಏನು ಮಾಡುತ್ತೆ, ಸದೈವ ಅಂದರೆ ಜಪದ ಮಾಲೆಯನ್ನು ಇಟ್ಕೊಂಡು ಶ್ರೀನಾರಾಯಣ 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 ಅಂತ ತುಂಬ ಭಕ್ತಿಯನ್ನು ಮಾಡ್ತಾ ಹೋಗ್ತಾರೆ. ಆದರೆ ಅವರನ್ನ ಇವರು ಹುಚ್ಚಿಯಾಗಿದ್ದಾರೆ ಅಂತ ಹೇಳಿಬಿಟ್ಟು ಅವರನ್ನು ಆ ಒಂದು ಊರಿನಿಂದ ಹೊರಗಡೆ ಇಟ್ಟಿರ್ತಾರೆ. ಆದರೆ ಅಜ್ಜಿ ಏನು ಮಾಡ್ತಾರೆ, ಒಂದು ಕಡಲೆಕಾಳನ್ನು ಒಂದು ಬಟ್ಲಲ್ಲಿ ಹಾಕಿ, ಅಂದರೆ ವರ್ಷಾನ್ಗಟ್ಲೆ ಪರಮಾತ್ಮನನ್ನು ಕರೀತಾನೆ ಇರ್ತಾರೆ, ಆಹ್ವಾನ ಮಾಡ್ತಾನೆ ಇರ್ತಾರೆ. ಹೇ ಭಗವಂತ, ನೀನು ಯಾವಾಗ ನನಗೆ ದರ್ಶನವನ್ನು ಕೊಡ್ತೀಯ, ಅಂದರೆ ಪರಮಾತ್ಮನನ್ನು ತನ್ನ ಒಂದು ಅಧಿಕಾರದಿಂದ ಕರಿತಾ ಹೋಗುತ್ತೆ. ಏನು, ನಿನ್ನನ್ನು ಎಷ್ಟು ವರ್ಷ ಅಂತ ನಾನು ಕರಿಬೇಕು, ಯಾಕೆ ಎಲ್ಲರೂ ಬರ್ತಾರೆ, ಎಲ್ಲರೂ ಬಂದು ನನ್ನನ್ನು ಮಾತಾಡ್ಸೋಗ್ತಾರೆ, ನೀನು ಮಾತ್ರ ಯಾಕೆ ಬರಬಾರ್ದು ಅಂತ ಪರಮಾತ್ಮನ ಹತ್ರ ಬಹಳ ಒಂದು ಪ್ರೀತಿಯಿಂದ ಬಹಳ ಅಧಿಕಾರದಿಂದ ಮಾತಾಡ್ತಾ ಹೋಗುತ್ತೆ. ಹಾಗೆ ಸ್ವಲ್ಪ ದಿನಗಳು ಕಳೀತಾ ಅಜ್ಜಿ ಪ್ರತಿದಿನ ಈ ಥರನೇ ಮಾಡ್ತಾ ಇರುತ್ತೆ. ಅಂದರೆ ಪರಮಾತ್ಮನಿಗೆ ಒಂದು ಬಟ್ಲಲ್ಲಿ ಭೋಗವನ್ನು ಇಟ್ಟು, ಬಾ ತಿಂದೋಗ್ಬಿಟ್ಟು ಬಾ, ಯಾಕೆ ಎಲ್ಲರೂ ಬರ್ತಾರೆ, ಬಂದು ನಮ್ಮ ತೋಟದಲ್ಲಿ ಕಳ್ತನದಿಂದ ಎಲ್ಲ ಎತ್ಕೊಂಡು ಹೋಗ್ತಾರೆ, ನೀನು ಮಾತ್ರ ಯಾಕೆ ಬರಲ್ಲ ಅಂತ ಅಜ್ಜಿ ಪ್ರತಿದಿನ ಆ ಒಂದು ಮೂರ್ತಿಯ ಮುಂದೆ ಇಡೋದು ಮತ್ತು ಪರಮಾತ್ಮನನ್ನು ಆಹ್ವಾನ ಮಾಡೋದು, ಇದೇ ಥರ ಮಾಡ್ತಾ ಇರುತ್ತೆ. ಹಾಗೆ ದಿನಗಳು ಕಳೀತಾ ಒಂದು ದಿನ ಯಾವಾಗ ಕೃಷ್ಣ ಒಂದು ಚಿಕ್ಕ ಮಗುವಿನ ರೂಪದಲ್ಲಿರ್ತಾರೋ, ಆಗ ಏಕೆಂದರೆ ಈಗ ನಾವೆಲ್ಲ ಭಕ್ತಿ ಮಾರ್ಗದಲ್ಲಿ ಶ್ರೀಕೃಷ್ಣನೇ ಪರಮಾತ್ಮ ಅಂತ ತಿಳ್ಕೊಂಡಿದ್ದು. ಆಮೇಲೆ ಯಾವಾಗ ಕೃಷ್ಣ ಏನು ಮಾಡ್ತಾನೆ, ಆ ಒಂದು ಭಕ್ತರ ಕೂಗನ್ನು ಕೇಳಿ ಆ ಒಂದು ಮಾತೆಯ ಮನೆಗೆ ಹೋಗ್ತಾರೆ. ಆಗ ಅವನು ಏನು ಮಾಡ್ತಾನೆ, ಹೋಗಿ ಆ ಮೂರ್ತಿ ಮುಂದೆ ಇಟ್ಟಿರುವಂಥ ಒಂದು ಪಾತ್ರೆಯಲ್ಲಿ ಕಟೋರದಲ್ಲಿಟ್ಟಿರುವಂಥ ಒಂದು ಕಡಲೆಕಾಳನ್ನು ತಗೊಂಡು ತಿಂತಾ ಇರ್ತಾರೆ. ಆಗ ಆ ಅಜ್ಜಿ ಏನು ಮಾಡುತ್ತೆ, ಎದ್ದು ಅವರಿಗೆ ಪರಮಾತ್ಮ ಅಂತ ಗೊತ್ತಿರಲ್ಲ, ಯಾಕೆಂದರೆ ಸಾಧಾರಣ ಮನುಷ್ಯನ ರೂಪದಲ್ಲಿರ್ತಾರಲ್ಲ, ಅದಕ್ಕೋಸ್ಕರ ಪರಮಾತ್ಮ ಅಂತ ಗೊತ್ತಿರಲ್ಲ. ಆಮೇಲೆ ನಿನಗೆಷ್ಟು ಧೈರ್ಯ, ನೀನು ಬಂದು ನನ್ನನ್ನು ನನ್ನನ್ನು ಕೇಳ್ದಲೇ ಆ ಕಡಲೆಕಾಳನ್ನು ತಗೊಂಡು ತಿಂತಾ ಇದೆಯಲ್ಲ, ನಿನಗೆಷ್ಟು ಧೈರ್ಯ ಅಂತ ಆ ಅಜ್ಜಿ ಆ ಮಗುವನ್ನು ಬೈತೆ. ಆಗ ಅಯ್ಯೋ, ನೀನು ನನ್ನನ್ನು ಎಷ್ಟು ವರ್ಷಗಳಿಂದ ಕರೀತಾ ಇದೀಯಾ, ಈಗ ಬಂದರೆ ನೀನು ಏನು ಮಾಡ್ತಿದೀಯ, ನನ್ನನ್ನು ಬೈಗಳದಿಂದ ಆಹ್ವಾನ ಮಾಡಿ ಸ್ವಾಗತ ಮಾಡ್ತಾ ಇದೆಯಲ್ಲ ಅಂತ. ಆಗ ತನ್ನ ಒಂದು ರೂಪವನ್ನು ತೋರಿಸ್ತಾರೆ, ಯಾವಾಗ ನಾರಾಯಣನ ರೂಪವನ್ನು. ಆಗ ಹರೇ ಪ್ರಭು, ನಾನು ನಿಮ್ಮನ್ನು ಎಷ್ಟು ವರ್ಷಗಳಿಂದ ಕಾದೆ, ಈಗ ನನಗೆ ನಿಮ್ಮ ದರ್ಶನವನ್ನು ಕೊಟ್ರ, ಹೇ ಪರಮಾತ್ಮ, ನನಗೆ ಮುಕ್ತಿಯನ್ನು ಕೊಡಲಿಕ್ಕೋಸ್ಕರನೇ ಬಂದಿದ್ದೀರಾ ಅಂತ ಏನು ಮಾಡ್ತಾರೆ ಅಜ್ಜಿ ಬಹಳ ಭಾವಕವಾಗಿ ಪರಮಾತ್ಮನನ್ನು ತನ್ನ ಪ್ರೀತಿಯ ಕಣ್ಣೀರುಗಳಿಂದ ಅಭಿಷೇಕವನ್ನು ಮಾಡ್ತಾ ಪರಮಾತ್ಮನನ್ನು ತನ್ನ ಹೃದಯದಲ್ಲೇ ಅವರ ಅಷ್ಟೂ ಪ್ರೀತಿಯಿಂದ ನೋಡ್ತಾ ಹೋಗ್ತಾರೆ. ಆಗ ಅವನು ಯಾರು, ಕೃಷ್ಣ ಕಡಲೆಕಾಳೆಲ್ಲ ತಿಂದು ಖಾಲಿ ಮಾಡಿದಾಗ ನೋಡ್ದಾ, ನಾನು ಬಂದಿದ್ದೀನಿ, ಆದರೆ ನಿನಗಿನ್ನೂ ವಿಶ್ವಾಸ ಇಲ್ಲ ನಾನು ನಿನ್ನ ಎದುರುಗಡೆ ಇದ್ದೀನಿ ಅಂತ, ನಾನು ಕಡಲೆಕಾಳನ್ನು ಸಹ ತಿಂದು ಖಾಲಿ ಮಾಡಿದೆ ಅಂತ. ಅಯ್ಯೋ ಪ್ರಭು, ನೀವು ಬಂದಿದ್ದೀರಲ್ಲ, ಇರಿ ನಿಮಗೆ ಇನ್ನೊಂದು ಸ್ವಲ್ಪ ತರ್ತೀನಿ ಅಂತ ಅಜ್ಜಿ ಏನು ಮಾಡುತ್ತೆ, ಹೋಗಿ ಕಿತ್ಕೊಂಡ್ಬರುತ್ತೆ. ಆದರೆ ಯಾವಾಗ ಸಾಧಾರಣ ರೂಪದಲ್ಲಿರೋ ಕಾರಣ ಯಾರಿಗೂ ಸಹ ಕೃಷ್ಣ ಪರಮಾತ್ಮ ಅಂದರೆ ವಿಷ್ಣು ಅಂತ ಯಾರಿಗೂ ಸಹ ಗೊತ್ತಿರಲ್ಲ. ಅದೇ ಥರವಾಗಿ ಆಮೇಲೆ ಯಾರು ಯಶೋಧ ಮತ್ತು ಅವರು ನಂದ ಬಾಬಾ ಅವರೂ ಸಹ ಏನು ಮಾಡ್ತಾರೆ, ಕೃಷ್ಣನನ್ನು ಕಂಡುಹಿಡಿಯೋಕ್ಕಾಗಲ್ಲ. ಆಮೇಲೆ ಅವರಿಗೆ ಗೊತ್ತಾಗುತ್ತೆ, ಓ ಪರಮಾತ್ಮ. ಆಮೇಲೆ ಅಜ್ಜಿನೂ ಸಹ ಹೇಳ್ತಾರೆ ಏನಂತ, ಏ ಯಶೋಧ, ನೀನು ಯಾಕೆ ಕೃಷ್ಣನನ್ನು ಹೀಗೆ ಬೈತೀಯ, ಇವರೇ ಅಲ್ವಾ ಪರಮಾತ್ಮನ ಅವತಾರ ಅಂದರೆ, ಅರೆ ನೀನೇನು ಹೇಳ್ತೀಯ, ಇವನು ನನ್ನ ಸಾಧಾರಣ ಮಗು, ಹಂಗೆಲ್ಲ ನೀನು ಹೇಳಬೇಡ. ಆಗ ನಂದ ಬಾಬಾ ಹೇಳ್ತಾರೆ, ಯಶೋಧ, ಅಜ್ಜಿ ಇದಾರಲ್ಲ ಅವರು ಹುಚ್ಚಿಯಾಗಿದ್ದಾರೆ, ಸ್ವಲ್ಪ ಬುದ್ಧಿ ಭ್ರಮಣೆ ಆಗಿದೆ, ನಡಿ ಹೋಗೋಣ ಅಂತಾರೆ. ಹಾಗೆಯೇ
ಇವತ್ತಿನ ಜಗತ್ತಲ್ಲೂ ಸಹ ಪರಮಾತ್ಮ ಸಾಧಾರಣ ವೇಷದಲ್ಲಿ ಬಂದಿದ್ದಾರೆ ಅಂತ ಯಾರಿಗೂ ಸಹ ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ. ಹೇಗೆ ಈಗ ಭಗವದ್ಗೀತೆಯಲ್ಲೂ ಸಹ ಹೇಳಿದಾರಲ್ವ, ಪರಮಾತ್ಮ ನಿರಾಕಾರ, ಒಬ್ಬ ವೃದ್ಧನ ಶರೀರದಲ್ಲಿ ಪರಕಾಯ ಪ್ರವೇಶವನ್ನು ಮಾಡ್ತಾರೆ ಅಂತ. ಆದರೂ ಸಹ ಮನುಷ್ಯರಿಗೆ ಅವರನ್ನು ಕಂಡುಹಿಡಲಿಕ್ಕೆ ಕಷ್ಟ ಆಗ್ತಿದೆ. ಅಂದಾಗ ಪರಮಾತ್ಮ ನಿರಾಕಾರ, ಅವನು ಜನನ ಮರಣ ಚಕ್ರ ರಹಿತ. ಅಂದಾಗ ಕೃಷ್ಣ ಪರಮಾತ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ನಿರಾಕಾರ ಪರಮಾತ್ಮ ಶಿವ ಆಗಿದ್ದಾರೆ. ಹಾಗೆಯೇ ಅವರು ಈಗ ಸಾಧಾರಣ ತನುವಿನಲ್ಲಿ ಬಂದಿರೋ ಕಾರಣ ಯಾರಿಗೂ ಸಹ ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತೆಲ್ಲರೂ ನಾವು ಈ ಒಂದು ಕಥೆಯಿಂದ ನಾವು ಎಲ್ರಿಗೂ ಒಂದು ಸೂಚನೆಗಳನ್ನು ಕೊಡೋಣ. ಪರಮಾತ್ಮ ನಿರಾಕಾರ ಆಗಿದ್ದಾರೆ, ಕೃಷ್ಣ ಅಲ್ಲ. ಅಂದಾಗ ಈಗ ಭಗವದ್ಗೀತೆ ಮತ್ತು ಭಾಗವತ ಎರಡೂ ಕತೆ ಈಗ ನಡೀತಾ ಇದೆ. ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಓಂ ಶಾಂತಿ.